ನಾವಿವತ್ತು KRS ಒಂದು ಒಳ್ಳೆ ವ್ಯೂ ನೋಡೋಣ ಅಂತ ಬಂದಿದ್ದೀವಿ. ಬ್ರದರ್ದು ಗಾಡಿ ಸಿಗಾಕೋಬಿಟ್ಟೈತೆ ಅನಿಸುತ್ತೆ. ಬನ್ನಿ ಫಸ್ಟು ಎಲ್ಪ್ ಮಾಡಿಬಿಟ್ಟು ಆಮೇಲೆ ವ್ಯೂ ನೋಡೋಕೆ ಹೋಗೋದ. ಬನ್ನಿ ಬನ್ನಿ ಬನ್ನಿ, ಅವ್ರಿಗಾಗಲ್ಲ, ನನಗೆ ಗೊತ್ತು ಅವ್ರಿಗಾಗಲ್ಲ ಅಂತ. ಬ್ರೋ ಎಳಿಬೇಕಾ? ನಡ್ರಿ, ಅವ್ರಿಗೆ ಫಸ್ಟು ಎಲ್ಪ್ ಮಾಡ್ಬಿಟ್ಟು ಬರೋದ. ಮೊಬೈಲ್ ಇಲ್ಲೇ ಇರಲಿ, ಯಾರೋ ಕದಿಯಲ್ಲ. ಬನ್ನಿ ಬ್ರೋ. ಯಾಕೆ ಇಲ್ಲಿ ಗಾಡಿ ನುಗ್ಸ್ಬಿಟ್ರಿ? ಹೋಯ್ತಾ ಗಾಡಿ? ಹೋಯ್ತಾ? ಓಹ್, ಮುಂದೆ ಸರಿ ಆಯ್ತು, ಹಿಂದೆ ಸಿಗಾಕೋಬಿಡ್ತೀಗ. ಓ, ಹತ್ತಿಸ್ಬಿಟ್ರು ಅಂತೂ ಇಂತೂ ಗಾಡಿನ. ಯಾವರು ಬ್ರೋ ನೀವು? ಪಾಂಡುಪುರ. ಹ್ಞೂ, ಏಕೆ ಇರಲಿ ಬಿಡುಗರು, ಏನಿಲ್ಲ ಏನಿಲ್ಲ ಬಿಡು, ಒಳ್ಳೆ ಕಂಟೆಂಟ್ ಐತೆ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ನೋಡು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಪ್ರಜ್ವಲ್ ಸುರೇಶ್ ಅಂದ್ಬಿಟ್ಟೈತೆ ನೋಡು. ಪಾಪ ಹುಡುಗರು ಹಾಕ್ಬಿಡಿ ಅಂತಿದ್ರು, ನೋಡೋದ ಹಾಕದ. ಸ್ನೇಹಿತರೆ ಬನ್ನಿ, ಫಸ್ಟು ಫೋನ್ ಎತ್ಕೊಬಿಡೋದ. ಫೋನ್ ಎತ್ಕೊಂಡು ಆಮೇಲೆ ಹೋಗ್ಬಿಟ್ಟು ನೋಡೋದ. ಎಲ್ಲರೂ ಬರ್ತಾವ್ರೆ ನೋಡೋಕ್ಕೆ. ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಾಬಟ್ಟೆ ನೀರಿತ್ತು, ಇವತ್ತೇ ಸ್ವಲ್ಪ ಕಮ್ಮಿ ಆಗಿರೋದು ನೀರು. ನಾನು ಲಾಸ್ಟ್ ಟೈಮ್ ಬಂದಾಗ ಏನು ಫುಲ್ ಇಲ್ಲಿ ಗಂಟೆ ಹರಿತಾ ಇತ್ತು ನೀರು. ಫುಲ್ ಕಮ್ಮಿ ಆಗಿಬಿಟ್ಟೈತೆ ನೀರು ಮಾತ್ರ. ಎಷ್ಟು 44 ಗೇಟ್ ಐತೆ ಅಂತಾರೆ, ಇಲ್ಲಿಂದ ಎಣ್ಸೋಕ್ಕಾಗಲ್ಲ. ನನ್ನ ಪ್ರಕಾರ ಇಲ್ಲಿಂದ ಹಿಡಿದು ಅಲ್ಲಿ ಗಂಟನೂ ಕವರ್ ಆಗಿರುತ್ತೆ. ಇವತ್ತು ಬಂದಿದ್ದು ವೇಸ್ಟ್ ಆಗ್ಬಿಡ್ತಲ್ಲ, ನೀರೇ ಹರಿತಿಲ್ವಲ್ಲ ಜಾಸ್ತಿ. ನೀರು ಯಾವತ್ತು ಬಿಡ್ತಾರೆ ಅವತ್ತೇ ಬರಬೇಕು. ನಾನು ಮೊನ್ನೆ ಬಂದಾಗ ನೀರು ಚೆನ್ನಾಗಿ ಹರಿತಿತ್ತು ಮಾತ್ರ. ಇವಾಗೆಲ್ಲ ಸ್ವಲ್ಪ ನೀರನ್ನ ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ನೀರು ಹರಿದ್ರೆ ಮಾತ್ರ ತುಂಬ ಬೆಸ್ಟ್ ವ್ಯೂ. ಅಲ್ಲ ಗುರು, ನಾವು ನೀರನ್ನ ಹಾಕ್ತೀವಿ, ಈ ಜಾಗನ ಯಾಕೆ ನಾವು ಇಷ್ಟು ಪೊಲ್ಯೂಷನ್ ಮಾಡ್ತೀವಿ? ನೋಡಿ ಇಲ್ಲಿ ಎಷ್ಟು ಕಸನ, ಅಷ್ಟು ಪ್ಲ್ಯಾಸ್ಟಿಕ್ನ ಎಲ್ಲ ಬರ್ತಾರೆ, ಸುಮ್ಮನೆ ತೆಗೆದ್ಬಿಟ್ಟು ಅಲ್ಲಿ ಇಲ್ಲಿ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಒಂದು ವ್ಯವಸ್ಥಿತವಾದಂಥ ಒಂದು ನಡವಳಿಕೆಯಿಂದ ನಡ್ಕೋಬೇಕು ನಾವು. ಕರೆಕ್ಟಾಗಿ ಒಂದು ಡಸ್ಟ್ಬಿನ್ ಏನೋ ಇಟ್ಬಿಟ್ಟು ಈ ಕಸ ಎಲ್ಲ ನಾವು ಕರೆಕ್ಟಾಗಿ ಇಡೋದು, ಹಾಕೋದು, ಮಾಡಬೇಕು. ತಿಂತಾರೆ, ಮಾಡ್ತಾರೆ, ತೆಗ್ದು ಇಲ್ಲೇ ಬಿಸಾಕ್ಬಿಡ್ತಾರೆ. ಇಲ್ಲಿ ನೋಡೋಕ್ಕೆ ಬರೋ ಬೇರೆ ಕಡೆಯವ್ರು ಏನು ಮಾಡ್ತಾರೆ, ಏನು ಹಿಂಗೈತೆ ಜಾಗ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ಸಿಗಾಕೊಳ್ಳೋ ಚಾನ್ಸಸ್ ಐತೆ ಹುಡುಗರದು. ಸಿಗಾಕೊಳ್ಳೋದೇ ಬರಲಿ. ವಿಡಿಯೋ ಏನಾದ್ರು ವೈರಲ್ ಆದರೆ ನೋಡ್ರಪ್ಪ, ಹಾಕಿರ್ತೀನಿ ಇದುವ. ನಮ್ಮದೆಲ್ಲ ವೈರಲ್ ಆಗಲ್ಲ ಗುರು. ಹುಡುಗರು ಎಫರ್ಟ್ ಹಾಕಿದ್ರೂ ಕಮ್ಮಿನೇ. ಒಂದು ಇರಲಿ, ನೋಡೋದ, ದೇವ್ರು ಕಾಪಾಡ್ತಾನೆ. ಜೈ ಆಂಜನೇಯ. ಬನ್ನಿ. ರೆಕಾರ್ಡ್ ಆಯ್ತೈತೆ, ಇಷ್ಟೊತ್ತು ಮಾತಾಡಿದ್ದು ಎಲ್ಲಿ ವೇಸ್ಟ್ ಆಗ್ಬಿಡ್ತಪ್ಪ ಅಂದ್ಕೊಬಿಟ್ಟೆ.